ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಒಂದು ಹೊಸ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. 27ಗೆ ಬರ್ತಾ ಇರುವಂತಹ ನೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಕಾಮರ್ಸ್ನ 4 ಇಂಪಾರ್ಟೆಂಟ್ ಚಾಪ್ಟರ್ನ MCQs ಅನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾವು 1 to 25 ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ 26 to 50 ವರೆಗೆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾನು ನಿಮಗೆ ಕರೆಕ್ಟ್ ಆನ್ಸರ್ ಯಾವುದು, ಅದರೊಂದಿಗೆ ಒಂದು ಆನ್ಸರಿನ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಕೊಡ್ತಾ ಇದ್ದೇನೆ. ಇದೇ ರೀತಿ ಕಾಮರ್ಸ್ ವಿಡಿಯೋಗಳನ್ನ, ಕಾಮರ್ಸಿನ ಕಾನ್ಸೆಪ್ಟ್ಸ್ ಅನ್ನ ಈಸಿಯಾಗಿ ಕಲಿಯೋದಕ್ಕೋಸ್ಕರ ನಮ್ಮ ಪೇಡ್ ಕ್ಲಾಸಸ್ ಅನ್ನ ಜಾಯಿನ್ ಆಗೋದಕ್ಕೆ ಮರೆಯಬೇಡಿ. ನಮ್ಮ ಪೇಡ್ ಕ್ಲಾಸಸ್ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಕ್ವಶನ್ ನಂಬರ್ 26, ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್. ನೋಡಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮತ್ತು ಎರಡನೇದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಇದೆರಡು ಆಬ್ಜೆಕ್ಟಿವ್ಸ್ ಬರುತ್ತೆ. ಆದರೆ ವಿಚ್ ಇಸ್ ದ ಕೀ ಆಬ್ಜೆಕ್ಟಿವ್ ಆರ್ ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಕೇಳಿದಾಗ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡುತ್ತೆ, ಇನ್ಕ್ರೀಸಿಂಗ್ ದ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ, ಅದರೊಂದಿಗೆ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕೂಡ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು, ವಿಚ್ ಇಸ್ ದ ಕೀ ಆಬ್ಜೆಕ್ಟಿವ್ ಆರ್ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ವೆಲ್ತ್ maximization. Okay, question number 27. Question number 27, which of the following is capital budgeting technique? Which of the following is a capital budgeting technique? ನೋಡಿ, capital budgeting ಅಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ NPV ಇರ್ಬೋದು, ಪೇ ಬ್ಯಾಕ್ ಪೀರಿಯಡ್ ಇರ್ಬೋದು, IRR ಮೆಥಡ್ ಇರ್ಬೋದು. ಹೌದಾ, ಬೇರೆ ಬೇರೆ ಮೆಥಡ್ಸ್ ಬರುತ್ತೆ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ. ಹಾಗಾದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ ಅಂತ ಕೇಳ್ತಾ ಇದ್ದಾರೆ. ಕೆಲವೊಂದ್ಸಲ ಈ ರೀತಿಯೂ ಕೇಳ್ಬೋದು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್. ಇದರಿಗೋಸ್ಕರ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗಬೇಕು ಅಂದ್ರೆ ನಿಮಗೆ ಫಸ್ಟ್ ಗೊತ್ತಿರಬೇಕು ವಿಚ್ ಆರ್ ದ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಓಕೆ, ಸೊ ಎ ಕ್ಯಾಪಿಟಲ್ ರೇಷಿಯೋ, ಕರೆಂಟ್ ರೇಷಿಯೋ, ಸೆಕೆಂಡ್ ಒನ್ NPV, ಥರ್ಡ್ ಒನ್ ಡೆಟ್ ಇಕ್ವಿಟಿ ರೇಷಿಯೋ, ಅಂಡ್ ಫೋರ್ತ್ ಆಪ್ಷನ್ ಈಸ್ ROE, ದಟ್ ಈಸ್ ರಿಟರ್ನ್ ಆನ್ ಇಕ್ವಿಟಿ. ಇವಾಗ ಕರೆಂಟ್ ರೇಷಿಯೋ ಅನ್ನೋದು ಇಟ್ ಇಸ್ ದ ರೇಷಿಯೋ ಆಫ್ ಕರೆಂಟ್ ಅಸೆಟ್ಸ್. ಹೌದಾ, ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ, ಕರೆಂಟ್ ರೇಷಿಯೋ ಅಂತೀವಿ ನಾವು. ಓಕೆನಾ. ದೆನ್ NPV ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ. ದಿಸ್ ಇಸ್ ದ ಮೆಥಡ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಡೆಟ್ ಇಕ್ವಿಟಿ ರೇಷಿಯೋ ಇಸ್ ಆಲ್ಸೋ ರೇಷಿಯೋ. ROE ಅಂದ್ರೆ ರಿಟರ್ನ್ ಆನ್ ಇಕ್ವಿಟಿ ಅಂತ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಏನ್ ಮಾಡುತ್ತೆ, ನಮ್ಮ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಕ್ಯಾಶ್ ಇನ್ಫ್ಲೋ ಮತ್ತೆ ಔಟ್ಫ್ಲೋಸ್ ಅನ್ನ ಕನ್ಸಿಡರ್ ಮಾಡಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡುತ್ತೆ. ಅದರ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಪ್ರಾಜೆಕ್ಟ್ ಅನ್ನ ಎಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನೋದನ್ನ ನೋಡ್ತೀವಿ. ಸೊ ಈ ಕ್ವಶನ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು, ಯಾವ ಯಾವ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಇದೆ. ಓಕೆನಾ, ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಯಾವ್ಯಾವ್ದಿದೆ, NPV ಇರ್ಬೋದು, ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಇರ್ಬೋದು, IRR, ARR, ಇದರಲ್ಲಿ ಕೂಡ ಡಿಸ್ಕೌಂಟಿಂಗ್ ಅಂಡ್ ನಾನ್ ಡಿಸ್ಕೌಂಟಿಂಗ್ ಮೆಥಡ್ಸ್ ಅಂತ ಬರುತ್ತೆ. ಡಿಸ್ಕೌಂಟಿಂಗ್ ಮೆಥಡ್ಸ್ ಅಂದ್ರೆ ಎಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡ್ತಾರೆ, ಅದನ್ನ ನಾವೇನಂತೀವಿ, ಡಿಸ್ಕೌಂಟಿಂಗ್ ಮೆಥಡ್ಸ್ ಅಂತೀವಿ. ನಾನ್ ಡಿಸ್ಕೌಂಟಿಂಗ್ ಮೆಥಡ್ಸ್ ಅಂದ್ರೆ ಎಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಪೇ ಬ್ಯಾಕ್ ಪೀರಿಯಡ್ ಅಂಡ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ಸ್ ಮೆಥಡ್. ಓಕೆನಾ. ದೆನ್ ಕ್ವಶನ್ ನಂಬರ್ 28. ನೋಡಿ, ಕ್ವಶನ್ ನಂಬರ್ 28 ಏನ್ ಹೇಳ್ತಾ ಇದೆ, ದ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್. ನೋಡಿ, ಕಾಸ್ಟ್ ಆಫ್ ಇಕ್ವಿಟಿಯನ್ನ ಕ್ಯಾಲ್ಕುಲೇಟ್ ಮಾಡುವಂತ ಮೆಥಡ್ಸ್. ಥರ್ಡ್ ಕ್ವಶನ್ ಅಲ್ಲಿ ನೀವೇನ್ ಮಾಡ್ತೀರಾ, ಈ ವಿಡಿಯೋವನ್ನ ನೋಡಿ ಆದ ಮೇಲೆ ವಿಚ್ ಆರ್ ದ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಷನ್ ಮೆಥಡ್ಸ್ ಆರ್ ಮೆಥಡ್ಸ್ ಯೂಸ್ಡ್ ಇನ್ ಕ್ಯಾಲ್ಕುಲೇಟಿಂಗ್ ಕಾಸ್ಟ್ ಆಫ್ ಇಕ್ವಿಟಿ ಅಂತ ನೋಡಬೇಕು. ಮೆಥಡ್ಸ್ ಯೂಸ್ಡ್ ಆರ್ ಮೆಥಡ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ಕಾಸ್ಟ್ ಆಫ್ ಇಕ್ವಿಟಿ. ಓಕೆನಾ. ಅದರಲ್ಲಿ ಬೇರೆ ಬೇರೆ ಮೆಥಡ್ಸ್ ಬರುತ್ತೆ. ಅದರಲ್ಲಿ ಒನ್ ಆಫ್ ದ ಮೆಥಡ್ ಈಸ್ ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್. ಓಕೆನಾ, DDM ಅಂತ ಕರಿತೀವಿ ನಾವು, ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್. ಅದೇ ನೆಟ್ ಇನ್ಕಮ್ ಮೆಥಡ್ ಅನ್ನೋದು ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಕಾಸ್ಟ್ ಆಫ್ ಇಕ್ವಿಟಿ ಮೆಥಡ್. ಅದೇ ರೀತಿ ಕರೆಂಟ್ ರೇಷಿಯೋ, ನಾನು ಈಗ ಹೇಳಿದಾಗೆ ಇದು ಒಂದು ರೇಷಿಯೋ ಆಗಿದೆ, ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟಿ ರೇಷಿಯೋ ಆಗಿರುತ್ತೆ. ಪೇ ಬ್ಯಾಕ್ ಮೆಥಡ್, ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅನ್ನೋದು ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ. ಸೊ ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ ಈಸ್ ಅ ಕಾಸ್ಟ್ ಆಫ್ ಇಕ್ವಿಟಿ ಮೆಥಡ್, ಮೀನ್ಸ್ this method is used in calculating cost of equity. Okay, then question number 29 ನೋಡಿ, which of the following is not component of working capital. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ನಿಮಗೆ ಗೊತ್ತು, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕ್ಯಾಪಿಟಲ್ ಯೂಸ್ಡ್ ಫಾರ್ ಡೇ ಟು ಡೇ ಆಕ್ಟಿವಿಟೀಸ್ ಅಂತ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಂಪೋನೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳ್ತಾ ಇದ್ದಾರೆ. ಇನ್ವೆಂಟರಿ ವರ್ಕಿಂಗ್ ಕ್ಯಾಪಿಟಲ್ ಪಾರ್ಟ್ ಆಗಿರುತ್ತೆ, ಡೆಟರ್ಸ್ ವರ್ಕಿಂಗ್ ಕ್ಯಾಪಿಟಲ್ ಪಾರ್ಟ್ ಆಗಿರುತ್ತೆ, ಕ್ಯಾಶ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಪಾರ್ಟ್ ಆಗಿರುತ್ತೆ. ಅಂದ್ರೆ ಫಿಕ್ಸ್ಡ್ ಅಸೆಟ್ ಅನ್ನೋದು, fixed asset is a long term. ಹೌದಾ, fixed assets are long term, not a part of working capital. Then 30th question,
ದ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಒನ್ ದ್ಯಾಟ್. ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು? ಕಾಂಬಿನೇಷನ್ ಆಫ್ ಡೆಟ್ ಅಂಡ್ ಇಕ್ವಿಟಿ ಅಂಡ್ ಅದರ್ ಸೋರ್ಸಸ್ ಆಫ್ ಕ್ಯಾಪಿಟಲ್. ಹಾಗಾದ್ರೆ ದ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಯಾವ್ದನ್ನ ಕರಿಬೇಕು? ನೋಡಿ, ಯಾವುದು ನಿಮಗೆ ಮಿನಿಮಮ್ ವೇಟೆಡ್ ಅವರೇಜ್ ಕಾಸ್ಟ್ ಅನ್ನ ಕೊಡುತ್ತೆ. WACC ಅಂದ್ರೆ ಏನು? ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೇಟೆಡ್ ಅವರೇಜ್ ಕಾಸ್ಟ್ ಅಂದ್ರೆ ಏನು? ಎಲ್ಲ ಸೋರ್ಸಸ್ ಆಫ್ ಕ್ಯಾಪಿಟಲ್ ಗಳನ್ನ ಒಟ್ಟಾರೆಯಾಗಿ, ಫಾರ್ ಎಕ್ಸಾಂಪಲ್ ಡೆಟ್, ಇಕ್ವಿಟಿ, ರಿಟೈನ್ಡ್ ಅರ್ನಿಂಗ್ ಎಲ್ಲವನ್ನು ಒಟ್ಟಾರೆಯಾಗಿ ನಾವು ಎಷ್ಟು ಕಾಸ್ಟ್ ಆಗುತ್ತೆ ಕಂಪನಿಗೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಮಿನಿಮಮ್ ಯಾವುದು ಕಾಸ್ಟ್ ಅನ್ನ ಕೊಡುತ್ತೆ ಅದು ಒಂದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗಿರುತ್ತೆ ಅಂತ ನಾವು ಬಿಲೀವ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಒನ್, ಲೆವರೇಜ್ ಅಫೆಕ್ಟ್ಸ್. ನೋಡಿ, ಲೆವರೇಜ್ ಅಂದ್ರೆ ಏನು? ನಿಮ್ಮ ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಅಥವಾ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ನೀವು ಲೆವರೇಜ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ. ಲೆವರೇಜ್ ಅಂದ್ರೆ ಡೆಟ್ ಇಕ್ವಿಟಿ, ಡೆಟ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ. ಲೆವರೇಜ್ ಅಂದ್ರೆ ಡೆಟ್ ಅನ್ನೋದು ಯಾವ್ದನ್ನ ಎಫೆಕ್ಟ್ ಮಾಡುತ್ತೆ? ಲಿಕ್ವಿಡಿಟಿಯನ್ನ ಎಫೆಕ್ಟ್ ಮಾಡುತ್ತಾ, ಪ್ರಾಫಿಟಬಿಲಿಟಿಯನ್ನ ಎಫೆಕ್ಟ್ ಮಾಡುತ್ತಾ, ರಿಸ್ಕ್ ಅಂಡ್ ರಿಟರ್ನ್ ಅನ್ನ ಎಫೆಕ್ಟ್ ಮಾಡುತ್ತಾ, ಡಿವಿಡೆಂಡ್ ಪೇಔಟ್ ಅನ್ನ ಎಫೆಕ್ಟ್ ಮಾಡುತ್ತಾ? ನಿಮಗೆ ಗೊತ್ತು, ನಾವು ಡೆಟ್ ಕ್ಯಾಪಿಟಲ್ ಅನ್ನ ಇನ್ಕ್ರೀಸ್ ಮಾಡಿದ ಹಾಗೆ ರಿಸ್ಕ್ ಅಂಡ್ ರಿಟರ್ನ್ ಅನ್ನ, ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ, ಅದರೊಂದಿಗೆ ರಿಟರ್ನ್ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಒಂದು ನಂಬಿಕೆಯನ್ನ ಹೊಂದಿರ್ತೇವೆ. ದೆನ್ ಕ್ವಶನ್ ನಂಬರ್ 32 ಏನ್ ಹೇಳ್ತಾ ಇದೆ ನೋಡಿ, ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಇಗ್ನೋರ್ಸ್. ನಾನು ಈಗಾಗಲೇ ನಿಮಗೆ ಹೇಳಿದೆ, ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಅಲ್ಲಿ ಪೇ ಬ್ಯಾಕ್ ಪೀರಿಯಡ್ ಅನ್ನೋದು ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡೋದಿಲ್ಲ, ಹೌದಾ? ಆದ್ರಿಂದ ನಾವು ಅದನ್ನ ನಾನ್ ಡಿಸ್ಕೌಂಟಿಂಗ್ ಮೆಥಡ್ ಅಂತ ಕರಿತೀವಿ. ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಇಗ್ನೋರ್ಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಹಾಗಾದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಇಗ್ನೋರ್ ಮಾಡುವಂತ ಮೆಥಡ್ಸ್ ಯಾವ್ಯಾವುದು? ARR ಮೆಥಡ್ಸ್ ಅಂಡ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಓಕೆನಾ? ದೆನ್ ಕ್ವಶನ್ ನಂಬರ್ 33 ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ ವಿತ್. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ ವಿತ್ ಏನು? ಶಾರ್ಟ್ ಟರ್ಮ್, ಹೌದಾ? ಶಾರ್ಟ್ ಟರ್ಮ್ ಮೇಲೆ ಫೋಕಸ್ ಮಾಡೋದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋ, ಫಿಕ್ಸ್ಡ್ ಅಸೆಟ್ಸ್ ನೋ, ಡೇ ಟು ಡೇ ಫಿನಾನ್ಸ್. ನೋಡಿ, ಡೇ ಟು ಡೇ ಫಿನಾನ್ಸ್ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಫೋಕಸ್ ಮಾಡುತ್ತೆ. ಓಕೆ, ಕ್ವಶನ್ ನಂಬರ್ 34 ಏನ್ ಹೇಳ್ತಾ ಇದೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇನ್ಕ್ರೀಸಸ್ ಫಿನಾನ್ಷಿಯಲ್ ರಿಸ್ಕ್. ಫಿನಾನ್ಷಿಯಲ್ ರಿಸ್ಕ್ ಅನ್ನ ಯಾವುದು ಜಾಸ್ತಿ ಮಾಡುತ್ತೆ ಅಂದ್ರೆ ಡೆಟ್ ಇನ್ಕ್ರೀಸ್, ಹೌದಾ? ಡೆಟ್ ಇನ್ಕ್ರೀಸ್ ಮಾಡಿದಾಗ ನಿಮ್ಮ ಒಂದು ಟೋಟಲ್ ಕ್ಯಾಪಿಟಲ್ ಅಲ್ಲಿ ನೀವು ಸಾಲವನ್ನ ಜಾಸ್ತಿ ಮಾಡಿದಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ದಟ್ ಈಸ್ ವೆರಿ ಸಿಂಪಲ್. ಓಕೆ, ಮೋರ್ ಡೆಟ್, ಹೈ ಇಕ್ವಿಟಿನ ನೋ, ಯಾಕಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಪ್ರಾಫಿಟ್ ಇದ್ದಾಗ ಮಾತ್ರ ರಿಟರ್ನ್ಸ್ ಅನ್ನ ಕೊಡ್ತೀವಿ. ಲೋ ಫಿಕ್ಸ್ಡ್ ಕಾಸ್ಟ್ ನೋ, ಮೋರ್ ಡೆಟ್ ಅನ್ನೋದು ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ದೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಇಸ್, ಡಿವಿಡೆಂಡ್ ಪೇಔಟ್ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಅದರ ಒಂದು ಸೂತ್ರ ಅಂತೀವಿ ನಾವು ಕನ್ನಡದಲ್ಲಿ, ಹೌದಾ? ಫಾರ್ಮುಲಾ ಏನು? ಫಾರ್ಮುಲಾ ಈಸ್ DPS ಡಿವೈಡ್ ಬೈ EPS, ಡಿವಿಡೆಂಡ್ ಪರ್ ಶೇರ್ ಡಿವೈಡ್ ಬೈ ಅರ್ನಿಂಗ್ ಪರ್ ಶೇರ್. ಓಕೆ, ದೆನ್ ಕ್ವಶನ್ ನಂಬರ್ 36. ಕ್ವಶನ್ ನಂಬರ್ 36 ಏನ್ ಹೇಳ್ತಾ ಇದೆ ನೋಡಿ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಆರ್. ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಏನಿರುತ್ತೆ? ಲಾಂಗ್ ಟರ್ಮ್ ಡಿಸಿಷನ್ಸ್ ಇರುತ್ತೆ. ಅದು ರುಟೀನ್ ಡಿಸಿಷನ್ ಆಗಿರೋದಿಲ್ಲ, ರಿವರ್ಸೇಬಲ್ ಆಗಿರೋದಿಲ್ಲ. ಅಂದ್ರೆ ಅದನ್ನ ಒಂದ್ಸಲ ಡಿಸಿಷನ್ ತಗೊಂಡ್ರೆ ಈಸಿಯಾಗಿ ಅದನ್ನ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ, ರಿಪಿಟೇಟಿವ್ ಆಗಿರೋದಿಲ್ಲ. ಅರ್ಥ ಆಯ್ತಾ? ದೆನ್ ಕ್ವಶನ್ ನಂಬರ್ 37, ಫಿನಾನ್ಷಿಯಲ್ ಲೆವರೇಜ್ ರೆಫರ್ಸ್ ಟು ಯೂಸ್ ಆಫ್. ನಿಮಗೆ ಇವತ್ತು ಲೆವರೇಜ್ ಬಗ್ಗೆ ತುಂಬಾ ಕ್ವಶನ್ಸ್ ಅನ್ನ ಆಡ್ ಮಾಡಿದ್ದೀನಿ. ಲೆವರೇಜ್ ಅಂದ್ರೆ ಏನು? ಡೆಟ್ ಅನ್ನ ಇನ್ಕ್ಲೂಡ್ ಮಾಡೋದು. ನಿಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಡೆಟ್ ಅನ್ನ ಇನ್ಕ್ಲೂಡ್ ಮಾಡೋದಕ್ಕೆ ನಾವು ಲೆವರೇಜ್ ಅಂತ ಕರಿತೀವಿ. ಓಕೆನಾ? ಸಿಂಪಲ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ನಿಮಗೆ ಈಸಿಯಾಗಿ ಎಕ್ಸಾಮ್ ಹತ್ರ ಬರ್ತಾ ಇದೆ, ಈಸಿಯಾಗಿ ನೆನಪಿರಬೇಕು. ವಿಚ್ ಮೆಥಡ್ ಕನ್ಸಿಡರ್ಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ನಿಮಗೆ ನಾನು ಈಗಾಗಲೇ ಹೇಳಿದ ಹಾಗೆ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ಮತ್ತೆ ARR ಮೆಥಡ್ ಅಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಆಗೋದಿಲ್ಲ. ROCE ಅನ್ನೋದು ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ನ ಮೆಥಡೇ ಅಲ್ಲ. NPV ಅಲ್ಲಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಡಿಸ್ಕೌಂಟ್ಸ್ ಫ್ಯೂಚರ್ ಕ್ಯಾಶ್ ಫ್ಲೋ ಅಂದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತಾ? ದೆನ್ ಕ್ವಶನ್ ನಂಬರ್ 39 ನೋಡಿ, ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಯಾರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಯಾರು ಇನ್ನು ಲಾಸ್ಟ್ ಮೂಮೆಂಟ್ ವರೆಗೂ ಪ್ರಿಪೇರ್ ಆಗಿಲ್ಲ, ಅವರಿಗೆ ಇದು ತುಂಬಾ ಹೆಲ್ಪ್ ಆಗಲಿದೆ. ನಿಮ್ಮ ಎಲ್ಲ ಗ್ರೂಪ್ಸ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋಸ್ ಅನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಯೂಸ್ಡ್ ಇನ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಎಲ್ಲಿ ಯೂಸ್ ಆಗುತ್ತೆ? ನಿಮಗೆ ಗೊತ್ತು, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಲ್ಲಿ. ನೀವು ಯಾವುದೋ ಒಂದು ಕಡೆಯಿಂದ ಸಾಲ ತೆಗೆದುಕೊಂಡಿದ್ದೀರಾ ಅನ್ಕೊಳ್ಳಿ, ಓಕೆನಾ? You have taken loan or you raised funds from some sources and you investing somewhere else. ಇವಾಗ ಏನ್ ಮಾಡ್ತೀರಾ ನೀವು? ಸಾಲ ತಗೊಂಡಿರುವಂತಹ ಕ್ಯಾಪಿಟಲ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ನಿಮಗೆ ಬರ್ತಾ ಇರುವಂತಹ ರಿಟರ್ನ್ಸ್ ಜೊತೆಗೆ ಕಂಪೇರ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ ಒಂದು ಯೂಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅದು ಪ್ರಾಫಿಟ್ ಅನಾಲಿಸಿಸ್ ಅಲ್ಲಿ ಯೂಸ್ ಆಗೋದಿಲ್ಲ, ಸೇಲ್ಸ್ ಫೋರ್ಕಾಸ್ಟಿಂಗ್ ಅಲ್ಲಿ ಅಥವಾ ಕ್ರೆಡಿಟ್ ರೇಟಿಂಗ್ ಅಲ್ಲಿ ಯೂಸ್ ಆಗೋದಿಲ್ಲ. ಇಟ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ವಯಬಿಲಿಟಿ ಆಫ್ ಪ್ರಾಜೆಕ್ಟ್ಸ್. ಅಂದ್ರೆ ನೀವು ಫಂಡ್ಸ್ ಅನ್ನ ರೇಸ್ ಮಾಡಿದೀರಾ, ಅದನ್ನ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ ಡಿಸಿಷನ್ ತೆಗೆದುಕೊಳ್ಳುವಾಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಕನ್ಸಿಡರ್ ಮಾಡ್ತಾರೆ. ಕ್ವಶನ್ ನಂಬರ್ 40, ಅ ಫರ್ಮ್ ಇನ್ ವಿಚ್ ಹೈ ಆಪರೇಟಿಂಗ್ ಲೆವರೇಜ್ ಹ್ಯಾಸ್. ನೋಡಿ, ಆಪರೇಟಿಂಗ್ ಲೆವರೇಜ್ ಅಂದ್ರೆ ಏನು? ಕೆಲವೊಂದು ಫಿಕ್ಸ್ಡ್ ಕಾಸ್ಟ್ ಅನ್ನ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾವೇನಂತೀವಿ,
ಫಿಕ್ಸ್ಡ್ ಕಾಸ್ಟ್, ಯಾವ ಯಾವ ಕಾಸ್ಟ್ ಅನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಸ್ಟ್ ಅನ್ನ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂತ ನಾವು ಕರಿತೀವಿ. ಅಂತ ಕಾಸ್ಟ್ ಅನ್ನ ಕನ್ಸಿಡರ್ ಮಾಡೋದು ಆಪರೇಟಿಂಗ್ ಲೆವರೇಜ್. ಅದೇ ಫಿನಾನ್ಷಿಯಲ್ ಲೆವರೇಜ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಡೆಟ್ ಅನ್ನ ಇನ್ಕ್ಲೂಡ್ ಮಾಡಿದೀರಾ, ಹೌದಾ? ಸೊ ನಿಮ್ಗೆ ಏನಿದೆ, ಫಿಕ್ಸ್ಡ್ ಫಿನಾನ್ಷಿಯಲ್ ಕಾಸ್ಟ್ ಇದೆ, ಅದು ಫಿನಾನ್ಷಿಯಲ್ ಲೆವರೇಜ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ಆಪರೇಟಿಂಗ್ ಲೆವರೇಜ್ ಏನ್ ಹೇಳುತ್ತೆ ಹೇಳಿ? ಹೈ ವೇರಿಯೇಬಲ್ ಕಾಸ್ಟ್ ಅನ್ನ ಹೇಳುತ್ತಾ, ಲೋ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಹೇಳುತ್ತಾ, ಹೈ ಫಿಕ್ಸ್ಡ್ ಕಾಸ್ಟ್ ಅನ್ನ ಹೇಳುತ್ತಾ, ಲೋ ಫಿನಾನ್ಷಿಯಲ್ ರಿಸ್ಕ್ ಅನ್ನ ಹೇಳುತ್ತಾ? ನೋಡಿ, ನಾನು ಹೇಳಿದ ಹಾಗೆ ಆಪರೇಟಿಂಗ್ ಲೆವರೇಜ್ ಅಂತ ಬಂದಾಗ ಕೆಲವೊಂದು ಆಪರೇಟಿಂಗ್ ಕಾಸ್ಟ್, ಹೌದಾ, ಫಾರ್ ಎಕ್ಸಾಂಪಲ್ ರೆಂಟ್ ಆಫ್ ದ ಬಿಲ್ಡಿಂಗ್ ಆಗಿರ್ಬೋದು, ಹೌದಾ, ಇಂತಹ ಒಂದು ಆಪರೇಟಿಂಗ್ ಕಾಸ್ಟ್ ಅನ್ನ ನಾವೇನ್ ಮಾಡಕ್ ಬರೋದಿಲ್ಲ, ನಿಮ್ಮ ಬಿಸ್ನೆಸ್ ನಡೀದೇ ಇರಲಿ ಅವುಗಳನ್ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೈ ಫಿಕ್ಸ್ಡ್ ಕಾಸ್ಟ್, ಅರ್ಥ ಆಗ್ತಾ ಇದೆಯಾ? ಹೈ ಫಿಕ್ಸ್ಡ್ ಕಾಸ್ಟ್ ಕಾಸಸ್ ಹೈ ಆಪರೇಟಿಂಗ್ ಲೆವರೇಜ್. ಓಕೆ, ಕ್ವಶನ್ ನಂಬರ್ 41, WACC ಸ್ಟ್ಯಾಂಡ್ಸ್ ಫಾರ್, ತುಂಬಾ ಈಸಿ ಕ್ವಶನ್, ಬೇಸಿಕ್ ಕ್ವಶನ್, ನಿಮಗೆ ಗೊತ್ತಿರತ್ತೆ. ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಇದರ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. WACC ಈಸ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ನೋಡಿ, ವೇಟೆಡ್ ಅವರೇಜ್ ಅನ್ನೋದು ಎಲ್ಲ ಕಡೆನೂ ಕೊಟ್ಟಿದ್ದಾರೆ, 2 ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನೀವೇನ್ ಮಾಡ್ತೀರಾ, ಅರ್ಜೆನ್ಸಿಯಲ್ಲಿ ಅಥವಾ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಗೆ ಹೋಗ್ಬೇಕು, ಇದು ಈಸಿ ಕ್ವಶನ್ ಅನ್ಕೊಂಡು ನೀವೇನ್ ಮಾಡ್ತೀರಾ, ತಪ್ಪು ಆನ್ಸರ್ ಅನ್ನ ಟಿಕ್ ಮಾಡಿ ಬರ್ತೀರಾ. ಆ ರೀತಿ ಮಾಡಬಾರದು. ಈಸಿ ಆಗಿದ್ರು ಕೂಡ ಕೆಲವೊಂದ್ಸಲ ಇದು ಕನ್ಫ್ಯೂಸಿಂಗ್ ಆಗಿರುತ್ತೆ. ಕ್ವಶನ್ ನಂಬರ್ 42 ನೋಡಿ, ದ ರಿಟೈನ್ಡ್ ಅರ್ನಿಂಗ್ಸ್ ಆರ್ ಅ ಸೋರ್ಸ್ ಆಫ್. ನಿಮಗೆ ಗೊತ್ತು, ರಿಟೈನ್ಡ್ ಅರ್ನಿಂಗ್ ಅಂದ್ರೆ ನಮ್ಮ ಪ್ರಾಫಿಟಿನ ಒಂದು ಪಾರ್ಟ್ ಅನ್ನ, ನಾವು ಒಂದು ಭಾಗವನ್ನ ಎತ್ತಿಟ್ಟಿರ್ತೀವಿ ಬಿಸ್ನೆಸ್ ಅಲ್ಲಿ. ರಿಟೈನ್ಡ್ ಅರ್ನಿಂಗ್ ಅನ್ನೋದು ಏನಾಗಿರುತ್ತೆ, ಇಂಟರ್ನಲ್ ಸೋರ್ಸ್ ಆಫ್ ಫಿನಾನ್ಸ್ ಆಗಿರುತ್ತೆ. ಓಕೆನಾ? ದ ರಿಟೈನ್ಡ್ ಅರ್ನಿಂಗ್ ಆರ್ ಇಂಟರ್ನಲ್ ಸೋರ್ಸ್ ಆಫ್ ಫಿನಾನ್ಸ್. ಆದರೆ ರಿಟೈನ್ಡ್ ಅರ್ನಿಂಗ್ ಕೂಡ ಆಪರ್ಚುನಿಟಿ ಕಾಸ್ಟ್ ಇರುತ್ತೆ. ಮುಂದೆ ಕ್ವಶನ್ ಬರ್ಬೋದು, ರಿಟೈನ್ಡ್ ಅರ್ನಿಂಗ್ ಅನ್ನೋದು ಯಾವುದೇ ಕಾಸ್ಟ್ ಅನ್ನ ಹೊಂದಿರೋದಿಲ್ವಾ? ಹೊಂದಿರುತ್ತೆ. ಯಾಕಂದ್ರೆ ನಾವು ರಿಟೈನ್ಡ್ ಅರ್ನಿಂಗ್ ಅಂತ ಎತ್ತಿಟ್ಟಾಗ ಅದನ್ನ ಶೇರ್ ಹೋಲ್ಡರ್ಸ್ಗೆ ನಾವೇನ್ ಮಾಡಲ್ಲ, ಡಿವಿಡೆಂಡ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ಡಿವಿಡೆಂಡ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡೋ ಬದಲಾಗಿ ನಾವು ಅದನ್ನ ರಿಟೈನ್ ಮಾಡ್ತಾ ಇದೀವಿ. ಸೊ ಒಂದರ ಬದಲಾಗಿ ಇನ್ನೊಂದು ಡಿಸಿಷನ್ ತೆಗೆದುಕೊಂಡಾಗ ಆಪರ್ಚುನಿಟಿ ಕಾಸ್ಟ್ ಏನಾಗುತ್ತೆ, ರೇಸ್ ಆಗತ್ತೆ. ಓಕೆನಾ? ಕ್ವಶನ್ ನಂಬರ್ 43, ವಿಚ್ ಫ್ಯಾಕ್ಟರ್ ಡಸ್ ನಾಟ್ ಅಫೆಕ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್? ಯಾವುದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಇಫೆಕ್ಟ್ ಮಾಡೋದಿಲ್ಲ, ಇಂಪ್ಯಾಕ್ಟ್ ಮಾಡೋದಿಲ್ಲ? ಡಸ್ ನಾಟ್ ಅಫೆಕ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಟ್ಯಾಕ್ಸ್ ರೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಅಫೆಕ್ಟ್ ಮಾಡುತ್ತೆ. ಅದೇ ರೀತಿ ಇಂಡಸ್ಟ್ರಿ ರಿಸ್ಕ್ ಅನ್ನೋದು ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಇಫೆಕ್ಟ್ ಮಾಡುತ್ತೆ. ಸೇಲ್ಸ್ ವಾಲ್ಯೂಮ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಆದ್ರೆ EPS ಅನ್ನೋದು ಕ್ಯಾಪಿಟಲ್ ಸ್ಟ್ರಕ್ಚರ್ ನ ರಿಸಲ್ಟ್ ಆಗಿರುತ್ತೆ. ಅಂದ್ರೆ ನೀವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಡೆಟ್ ಅಂಡ್ ಇಕ್ವಿಟಿನ ಇನ್ಕ್ಲೂಡ್ ಮಾಡ್ತಿರೋ ಅದರ ಪರಿಣಾಮ EPS ಮೇಲೆ ಬೀಳುತ್ತೆ. ಆದ್ರೆ ಅದು ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಒಂದು ಅಂದ್ರೆ ಅಫೆಕ್ಟ್ ಮಾಡುವಂತ ಫ್ಯಾಕ್ಟರ್ ಆಗಿರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ವಿಚ್ ಫ್ಯಾಕ್ಟರ್ ಡಸ್ ನಾಟ್ ಅಫೆಕ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ ತೆಗೆದುಕೊಂಡ ಆದ್ಮೇಲೆ ಅದರ ಪರಿಣಾಮ EPS ಮೇಲೆ ಬೀಳುತ್ತೆ. ಆದ್ರೆ EPS ನ ಪರಿಣಾಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಬೀಳೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಟ್ಯಾಕ್ಸ್ ರೇಟಿನ, ಇಂಡಸ್ಟ್ರಿ ರಿಸ್ಕಿನ, ಅದೇ ರೀತಿ ಸೇಲ್ಸ್ ವ್ಯಾಲ್ಯೂಮಿನ ಒಂದು ಇಂಪ್ಯಾಕ್ಟ್ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಬೀಳುತ್ತೆ ಅಂತ ನಾವು ಹೇಳ್ಬಹುದು. ದೆನ್ ವಿಚ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್? ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಲ್ಲ, ವಿಚ್ ಇಸ್ ನಾಟ್ ಅಂತ ಕೇಳ್ತಾ ಇದ್ದಾರೆ. ಹೈ ರಿಸ್ಕ್, ಹೌದಾ? ಹೈ ರಿಸ್ಕ್ ಇರುವಂತ ಪ್ರಪೋಸಲ್ ಅನ್ನು ನೀವು ಅಕ್ಸೆಪ್ಟ್ ಮಾಡೋದಿಲ್ಲ. ಅದೇ ಅಕ್ಸೆಪ್ಟೇಬಲ್ ರಿಟರ್ನ್, ಲೋ ಕಾಸ್ಟ್, ಫಿಸಿಬಿಲಿಟಿ, ಈ ಮೂರು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಓಕೆನಾ? ಇವಾಗ ನೋಡಿ, ರಿಸ್ಕ್ ಅಂತ ಬಂದಾಗ ಸಿಸ್ಟಮೆಟಿಕ್ ಅಂಡ್ ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ಬರುತ್ತೆ, ಹೌದಾ? ಸಿಸ್ಟಮೆಟಿಕ್ ರಿಸ್ಕ್ ಅನ್ನ ನಾವು ಬೀಟಾ ಅಂತ ಕರಿತೀವಿ. ಬೀಟಾ ಇಸ್ ಅ ಸಿಸ್ಟಮೆಟಿಕ್ ರಿಸ್ಕ್, ಹೌದಾ? ಬೀಟಾ ಇಂಡಿಕೇಟ್ಸ್ ಮಾರ್ಕೆಟ್ ರಿಲೇಟೆಡ್ ರಿಸ್ಕ್. ನೋಡಿ, ಬೀಟಾ ಅನ್ನ ನಾವು ಸಿಸ್ಟಮೆಟಿಕ್ ರಿಸ್ಕ್ ಅಂತ ಕರಿಬಹುದು, ಮಾರ್ಕೆಟ್ ರಿಸ್ಕ್ ಅಂತ ಕರಿಬಹುದು. ಓಕೆನಾ? ಇದೇನಾಗುತ್ತೆ, ದಿಸ್ ಇಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಬಿಸ್ನೆಸ್ ಅಂತ ನಾವು ಹೇಳ್ತೀವಿ. ಇದು ಮಾರ್ಕೆಟ್ ರಿಸ್ಕ್ ಆಗಿರುತ್ತೆ, ಸಿಸ್ಟಮೆಟಿಕ್ ರಿಸ್ಕ್ ಆಗಿರುತ್ತೆ. ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ದೆನ್ ಇಫ್ NPV ಈಸ್ ಪಾಸಿಟಿವ್, ಇಟ್ ಮೀನ್ಸ್, ಇವಾಗ NPV ಮೆಥಡ್ ಅಲ್ಲಿ ಡಿಸಿಷನ್ ರೂಲ್ಸ್ ಅಂತ ಬಂದಾಗ ಅಲ್ಲಿ NPV ಪಾಸಿಟಿವ್ ಆಗಿದ್ರೆ ನಾವು ಆ ಪ್ರಾಜೆಕ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ತೀವಿ. NPV ನೆಗೆಟಿವ್ ಆಗಿದ್ರೆ ಪ್ರಾಜೆಕ್ಟ್ ಅನ್ನ ನಾವು ಎಕ್ಸೆಪ್ಟ್ ಮಾಡೋದಿಲ್ಲ. ಇದರ ಅರ್ಥ ಏನು, ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೀವೋ, ಅಂದ್ರೆ ನಮ್ಮ ಕ್ಯಾಶ್ ಎಷ್ಟು ಔಟ್ಫ್ಲೋ ಆಗ್ತಾ ಇದೆಯೋ, ನಮ್ಮ ಬಿಸ್ನೆಸ್ ಇಂದ ಎಷ್ಟು ಕ್ಯಾಶ್ ಹೊರಗೆ ಹೋಗ್ತಾ ಇದೆಯೋ ಅದಕ್ಕಿಂತ ಇನ್ಫ್ಲೋ ಜಾಸ್ತಿ ಆಗಿದ್ರೆ, ಹೌದಾ, ಪಾಸಿಟಿವ್ ಆಗಿದ್ರೆ ಮಾತ್ರ ನಾವು ಪ್ರಾಜೆಕ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ತೀವಿ ಅಂತ ಅರ್ಥ. NPV ಏನಾಗಿರುತ್ತೆ ಹೇಳಿ, ಕ್ಯಾಶ್ ಔಟ್ಫ್ಲೋಸ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಕ್ಯಾಶ್ ಔಟ್ಫ್ಲೋಸ್. ಕ್ಯಾಶ್ ಇನ್ಫ್ಲೋಸ್ ಜಾಸ್ತಿ ಆಗಿರಬೇಕು, ಆಗ ನಾವು ಪ್ರಾಜೆಕ್ಟ್ ಅನ್ನ ಎಕ್ಸೆಪ್ಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಡಿವಿಡೆಂಡ್ ಡಿಸಿಷನ್ಸ್ ಅಫೆಕ್ಟ್. ನಾವು ಎಷ್ಟು ಡಿವಿಡೆಂಡ್ ಅನ್ನ ಕೊಡ್ತೀವಿ ಅನ್ನೋದು ಯಾವುದನ್ನ ಇಂಪ್ಯಾಕ್ಟ್ ಮಾಡುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ಅನ್ನ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ, ಶೇರ್ ಹೋಲ್ಡರ್ಸ್ ವೆಲ್ತ್ ಅನ್ನ, ಇನ್ವೆಂಟ್ರಿಯನ್ನ. ನೋಡಿ, ಡಿವಿಡೆಂಡ್ ಅನ್ನೋದನ್ನ ನಾವು ಶೇರ್ ಹೋಲ್ಡರ್ಸ್ಗೆ ಪೇ ಮಾಡ್ತೀವಿ. ಆದ್ದರಿಂದ ಡಿವಿಡೆಂಡ್ ಡಿಸಿಷನ್ ಅನ್ನೋದು ಕೂಡ ಶೇರ್ ಹೋಲ್ಡರ್ಸ್ ವೆಲ್ತ್ ಅನ್ನ ಇಂಪ್ಯಾಕ್ಟ್ ಮಾಡುತ್ತೆ. ದೆನ್ ದ ರಿಸ್ಕ್ ವಿಚ್ ಕ್ಯಾನ್ ಬಿ ಡೈವರ್ಸಿಫೈಡ್ ಈಸ್, ನಾನು ಇವಾಗಲೇ ಹೇಳಿದೆ ನಿಮಗೆ,
ಯಾವುದು ಹೇಳಿ ಅನ್ಸಿಸ್ಟಮೆಟಿಕ್ ರಿಸ್ಕ್ ಅನ್ನೋದು. ಅನ್ಸಿಸ್ಟಮೆಟಿಕ್ ರಿಸ್ಕ್ ಅನ್ನೋದು ಫರ್ಮ್ ಸ್ಪೆಸಿಫಿಕ್ ರಿಸ್ಕ್ ಆಗಿರುತ್ತೆ. ಅದು ಮಾರ್ಕೆಟ್ ರಿಸ್ಕ್ ಆಗಿರೋದಿಲ್ಲ, ಫರ್ಮಿಗೆ ಸ್ಪೆಸಿಫಿಕ್ ಆಗಿರುವಂತ ರಿಸ್ಕ್ ಆಗಿರುತ್ತೆ. ಅಂದ್ರೆ ನನ್ನ ಬಿಸ್ನೆಸ್ಗೆ ಮಾತ್ರ ರಿಲೇಟೆಡ್ ಆಗಿರುವಂತ ರಿಸ್ಕ್ ಅನ್ನು ನಾವು ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ಕರಿತೀವಿ. ಆ ರಿಸ್ಕ್ ಅನ್ನ ಬಿಸ್ನೆಸ್ ಮೆನ್ ಆದವನು ಕಂಟ್ರೋಲ್ ಮಾಡಬಹುದು, ಅದ ಡೈವರ್ಸಿಫೈ ಮಾಡಬಹುದು. ಸೊ ಅನ್ಸಿಸ್ಟಮೆಟಿಕ್ ರಿಸ್ಕ್ ಕ್ಯಾನ್ ಬಿ ಡೈವರ್ಸಿಫೈಡ್, ಮೀನ್ಸ್ ಕಂಟ್ರೋಲ್ಡ್ ಆರ್ ಮಿನಿಮೈಸ್ಡ್. ಅದೇ ಸಿಸ್ಟಮೆಟಿಕ್ ರಿಸ್ಕ್ ಇಸ್ ಅ ಮಾರ್ಕೆಟ್ ರಿಸ್ಕ್ that is not in the hands of business person. Understood? Then last two questions. Cost of debt is affected by. Cost of debt ಅನ್ನೋದು ಯಾವುದರಿಂದ ಇಂಪ್ಯಾಕ್ಟ್ ಆಗುತ್ತೆ ಹೇಳಿ? affected by ಡಿವಿಡೆಂಡ್ ಪಾಲಿಸಿ, ಇನ್ಫ್ಲೇಷನ್, ರಿಟೈನ್ಡ್ ಅರ್ನಿಂಗ್. ನಿಮಗೆ ಗೊತ್ತು ಕಾಸ್ಟ್ ಆಫ್ ಡೆಟ್ ಅನ್ನೋದು ಡೈರೆಕ್ಟ್ ಆಗಿ ಟ್ಯಾಕ್ಸ್ ರೇಟ್ ಇಂದ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಟ್ಯಾಕ್ಸ್ ಡಿಡಕ್ಟೇಬಲ್ ಆಗಿರುತ್ತೆ. ಹೌದಾ? ಇಂಟ್ರೆಸ್ಟ್ ರೇಟ್ ಇಸ್ ಟ್ಯಾಕ್ಸ್ ಡಿಡಕ್ಟೇಬಲ್, ರೆಡ್ಯೂಸಿಂಗ್ ದ ಕಾಸ್ಟ್. ಹಾಗಾಗಿ ಕಾಸ್ಟ್ ಆಫ್ ಡೆಟ್ ಅನ್ನೋದು ಡೈರೆಕ್ಟ್ ಆಗಿ ಟ್ಯಾಕ್ಸ್ ರೇಟ್ ಇಂದ ಇಂಪ್ಯಾಕ್ಟ್ ಆಗುತ್ತೆ. ಲಾಸ್ಟ್ ಕ್ವಶನ್ ನೋಡಿ. ಐ ಹೋಪ್ ಈ ಒಂದು ಸೀರೀಸ್ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅನ್ಕೊಳ್ತೀನಿ. ಆದಷ್ಟು ಈ ಒಂದು ವಿಡಿಯೋಸ್ ಅನ್ನ ಶೇರ್ ಮಾಡಿ. ಯಾಕಂದ್ರೆ ಯಾರಿಗೆ ಇದರ ನೀಡಿದೆಯೋ ಅವರ ತನಕ ಈ ಒಂದು ವಿಡಿಯೋ ರೀಚ್ ಆಗಬೇಕು ಅನ್ನೋದು ಉದ್ದೇಶ ಆಗಿದೆ. ಅದೇ ರೀತಿ ಎಷ್ಟು ಈ ವಿಡಿಯೋಸ್ಗೆ ವ್ಯೂಸ್ ಬರುತ್ತೋ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೂ ಕೂಡ ಉತ್ಸಾಹ ಬರುತ್ತೆ. ಲಾಸ್ಟ್ ಕ್ವಶನ್. ಫಿನಾನ್ಷಿಯಲ್ ಪ್ಲಾನಿಂಗ್ ಡಸ್ ನಾಟ್ ಇನ್ವಾಲ್ವ್. ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಎಸ್ಟಿಮೇಷನ್ ಆಫ್ ಕ್ಯಾಪಿಟಲ್ ನೀಡ್ಸ್, ಎಷ್ಟು ಕ್ಯಾಪಿಟಲ್ ಬೇಕು ಅನ್ನೋದನ್ನ ಎಸ್ಟಿಮೇಷನ್ ಮಾಡೋದು ಒಂದು ಫಿನಾನ್ಷಿಯಲ್ ಪ್ಲಾನಿಂಗಿನ ಒಂದು ಪಾರ್ಟ್ ಆಗಿರುತ್ತೆ. ಡಿಟರ್ಮೈನಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿರಬೇಕು, ಎಷ್ಟು ಕಾಸ್ಟ್, ಎಷ್ಟು ಒಂದು ಕ್ಯಾಪಿಟಲ್ ಅಲ್ಲಿ ಡೆಟ್ ಮತ್ತೆ ಇಕ್ವಿಟಿ ಇರಬೇಕು ಅನ್ನೋದು ಡಿಸಿಷನ್ ಇನ್ಕ್ಲೂಡ್ ಮಾಡಿರ್ತೀವಿ. ರೇಸಿಂಗ್ ಫಿನಾನ್ಸ್, ಯಾವ ಮೂಲಗಳಿಂದ ಫಿನಾನ್ಸ್ ಅನ್ನ ರೇಸ್ ಮಾಡಬೇಕು ಅನ್ನೋದನ್ನ ಇನ್ಕ್ಲೂಡ್ ಮಾಡ್ತೀವಿ. ಇನ್ವೆಂಟ್ರಿ ಪ್ಲಾನಿಂಗ್, ಸ್ಟಾಕ್ ಪ್ಲಾನಿಂಗ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಬರೋದಿಲ್ಲ. ಇನ್ವೆಂಟ್ರಿ ಪ್ಲಾನಿಂಗ್ ಅನ್ನೋದು ಸಪರೇಟ್ ಪಾರ್ಟ್ ಆಗಿದೆ. ಸೊ ಇನ್ವೆಂಟ್ರಿ ಇಸ್ ಅ ಪಾರ್ಟ್ ಆಫ್ ಆಪರೇಷನ್ಸ್, ನಾಟ್ ಫಿನಾನ್ಷಿಯಲ್ ಪ್ಲಾನಿಂಗ್. ಅರ್ಥ ಆಯ್ತಾ? ಈ ಒಂದು 25 ಕ್ವೆಶನ್ಸ್, ಫಸ್ಟ್ ಪಾರ್ಟ್ ಅಲ್ಲಿ 25 ಕ್ವೆಶನ್ಸ್ ಡಿಸ್ಕಸ್ ಮಾಡಿದ್ದೆ. ಈ ಒಂದು ಪಾರ್ಟ್ ಅಲ್ಲಿ 25 ಕ್ವೆಶನ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್ ಇಸ್ ಹೆಲ್ಪಿಂಗ್ ಯು. ಸೊ ಆಸ್ ಐ ಹ್ಯಾವ್ ಟೋಲ್ಡ್ ಯು, ಇದೇ ರೀತಿ ನಿಮಗೆ ಕಾಮರ್ಸಿನ ಒಂದು ಕಾನ್ಸೆಪ್ಟ್ಸ್ ಅನ್ನ ಈಸಿಯಾಗಿ ಇನ್ ಡಿಟೇಲ್ ಆಗಿ ಚಾಪ್ಟರಿನ ಪ್ರತಿಯೊಂದು ಪಾರ್ಟ್ ಅನ್ನ, ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಕಲಿಬೇಕು ಅಂದ್ರೆ ನಮ್ಮ ಪೇಡ್ ಕ್ಲಾಸಸ್ ಜುಲೈ 1ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನ ಒಂದು ಜಾಯಿನ್ ಮಾಡೋದನ್ನ ಮರಿಬೇಡಿ. ಓಕೆನಾ? ನಾನು ನಮ್ಮ ಆ್ಯಪಿನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಒಂದು ಪೇಡ್ ಕ್ಲಾಸಿನ ಡೀಟೇಲ್ಸ್ ಅನ್ನ ಕೇಳ್ಕೊಳ್ಳಿ. ಇದರಲ್ಲಿ ಎಕ್ಸ್ಕ್ಲೂಸಿವ್ ಕಾಮರ್ಸ್ 8 ಚಾಪ್ಟರ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತೀವಿ ಇನ್ ಡಿಟೇಲ್ through live classes and recorded sessions. Thank you so much. We'll meet in next class.